ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 2022ರಲ್ಲಿ ನಡೆದಿರುವಂಥ GPSR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ಹಳೆಯ ಪಠ್ಯಕ್ರಮ ಆಧಾರಿತ ನಾವೀಗ GPSR ಎಕ್ಸಾಮಿನೇಷನನ್ನು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಒಂದು ವೇಳೆ ಮುಂದೆ ಏನಾದರೂ ಕಾಲ್ ಫಾರ್ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದ ಸಿಲೆಬಸನ್ನು ಇಲಾಖೆಯಿಂದ ಕಳುಹಿಸಲ್ಪಡ್ತಾರೆ. ಬಟ್ ಈಗ ಹಿಂದೆ ಕಳುಹಿಸಲ್ಪಟ್ಟ ಸಿಲೆಬಸನ್ನು ನಾವೀಗ ಸ್ಟಡಿ ಮಾಡಬೇಕಾಗ್ತದೆ. ಹಾಗಾಗಿ ಇದು 2022ರಲ್ಲಿ ಇಲಾಖೆಯಿಂದ ಕಳುಹಿಸಲ್ಪಟ್ಟ ಒಂದು ಸಿಲೆಬಸ್ ಆಗಿದೆ. ಇದು GPSR ಎಕ್ಸಾಮಿನೇಷನ್ಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಮತ್ತು ಜೀವ ವಿಜ್ಞಾನ ಶಿಕ್ಷಕರ ಹುದ್ದೆಗಾಗಿ ಇರುವಂಥ ಒಂದು ಸಿಲೆಬಸ್. ಹಾಗಾದರೆ ಏನೇನೆಲ್ಲ ಇರುತ್ತೆ ಈ ಒಂದು ಸಿಲೆಬಸ್ಗೆ ಸಂಬಂಧಿಸಿದಾಗಿ ನಮ್ಮ ಚಾನಲಲ್ಲಿ ನಿಮಗೆಲ್ಲ ಏನೆಲ್ಲ ಅವೈಲೇಬಲ್ ಇದೆ ಅಂತ ನಮಗೂ ಈ ಒಂದು ಕ್ಲಾಸ್ನಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಚಾನಲಲ್ಲಿ ಸಂಖ್ಯಾ ಪದ್ಧತಿ, ಈಗ ಮೊದಲೇ ಒಂದು ಸಿಲೆಬಸನ್ನು ನಾವಿಲ್ಲಿ ನೋಡೋದಾದರೆ ಸಂಖ್ಯಾ ಪದ್ಧತಿ ಅನ್ನುವಂಥ ಒಂದು ಸಿಲೆಬಸ್ ಇದೆ. ಈ ಸಂಖ್ಯಾ ಪದ್ಧತಿಯಲ್ಲಿ ಬರುವಂಥ ಸಬ್ ಟಾಪಿಕ್ ಏನಪ್ಪ ಅಂದರೆ ಸ್ಥಾನ ಬೆಲೆ ಇರುವಂಥದ್ದು. ಸ್ಥಾನ ಬೆಲೆಯ ವಿಸ್ತೃತ ರೂಪ ಅಂದರೆ ಬಿಡಿ 10, 100, 1000 ಈ ರೀತಿಯಾಗಿ ಅವುಗಳನ್ನು ವಿಸ್ತೃತ ರೂಪದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಚಿಕ್ಕದಾಗಿ ಬರೆಯುವಂಥದ್ದನ್ನು ಚಿಕ್ಕದಾಗಿ ಬರುವುದನ್ನು ವಿಸ್ತೃತ ರೂಪದಲ್ಲಿ ಬರಿಬೇಕು. ಮೂಲ ಕ್ರಿಯೆಗಳು ಅಂದರೆ ಎಡಿಷನು, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು ಮತ್ತು ಡಿವಿಷನ್ ಇವುಗಳು ಮೂಲ ಕ್ರಿಯೆಗಳು. ಇದಕ್ಕೆ ಸಂಬಂಧಿಸಿದ ಸಂಖ್ಯಾ ಪದ್ಧತಿ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ ಅಂದರೆ ಸಂಖ್ಯಾ ಪದ್ಧತಿ ಅನ್ನುವಂಥ ಒಂದು ಸಬ್ ಟಾಪಿಕ್ ಏನಿದೆ ಇದು 8th 6th to 10th ವರೆಗೆ ಇರುವಂಥ ಎಲ್ಲ ಸಿಲೆಬಸನ್ನು ಒಳಗೊಂಡು ಒಂದು ಮುಖ್ಯವಾಗಿರುವಂಥ ಟಾಪಿಕನ್ನು ಮಾಡಿರುವಂಥದ್ದು ಸಂಖ್ಯಾ ಪದ್ಧತಿ. ಈಗ ಸ್ಥಾನ ಬೆಲೆ, ವಿಸ್ತೃತ ರೂಪ, ಮೂಲ ಕ್ರಿಯೆಗಳು, ಸ್ಥಳೀಕರಣ, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು ಈ ಒಂದು ಕಾನ್ಸೆಪ್ಟ್ ಏನಿದೆಪ್ಪ ಅಂದರೆ 6ನೇ ಕ್ಲಾಸ್ನಲ್ಲಿ ಬರುತ್ತೆ. ಸ್ಥಾನ ಬೆಲೆ ಮತ್ತು ವಿಸ್ತೃತ ರೂಪ ಮತ್ತು ಮೂಲ ಕ್ರಿಯೆಗಳು ಇವು 6ನೇ ಕ್ಲಾಸಿಗೆ ಬರುತ್ತೆ. ಸರಳೀಕರಣ ಅಂದರೆ ಇದನ್ನು ಸಂಕ್ಷಿಪ್ತವಾಗಿ ಬರೆಯುವಂಥದ್ದು. ಈ ಒಂದು ಏನು ಬರುತ್ತೆ ಅಂದರೆ ನೆಕ್ಸ್ಟ್ 7th ಕ್ಲಾಸಿಗೆ 8th ಕ್ಲಾಸಿಗೆ ಬರುವಂಥದ್ದು. ಭಾಗಲಬ್ಧ ಮತ್ತು ಅಭಾಗಲಬ್ಧ ವಾಸ್ತವ ಸಂಖ್ಯೆಗಳು ಇವೇನು ಬರ್ತಪ್ಪ ಅಂದರೆ 9th ಮತ್ತು 10th ತರಗತಿಯಲ್ಲಿ ಸಿಗುವಂಥದ್ದು. ವರ್ಗ ಘನ ಸಂಖ್ಯೆಗಳು, ವರ್ಗಮೂಲ, ಘನಮೂಲಗಳು ಇದು ಕೂಡ 8ನೇ ತರಗತಿಯ ಒಂದು ಸಿಲೆಬಸಲ್ಲಿ ಇರುವಂಥದ್ದು. ಸಂಖ್ಯೆಗಳೊಂದಿಗೆ ಆಟ ಇದು ಕೂಡ 8ನೇ ತರಗತಿಯ ಅಭ್ಯಾಸ. ಲಸ, ಮಸ ಮತ್ತು ಅಂಕಗಣಿತದ ಮೂಲ ಪ್ರಮೇಯ ಮತ್ತು ಅನುಪಾತ ಸಮಾನುಪಾತದ ಪರಿಮಾಣಗಳ ಹೋಲಿಕೆ 8th ಮತ್ತು 9thಗೆ ಸಂಬಂಧಿಸಿದಾಗಿ ಈ ಮೂಲ ಸಿಲೆಬಸ್ ಇರುವಂಥದ್ದು. ಈ ಒಂದು ಸಿಲೆಬಸ್ಗೆ ಸಂಬಂಧಿಸಿದಾಗಿ ನಾವು ಎಲ್ಲವೂ ಕೂಡ ಕಂಪ್ಲೀಟಾಗಿ ಎಲ್ಲ ಒಂದು ಏನು ಸಿಲೆಬಸನ್ನು ನಾವೀಗ ಆಲ್ರೆಡಿ ಕವರ್ ಮಾಡಿದ್ದೀವಿ. ಒಂದು ಸಾರಿ ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಇವುಗಳನ್ನು ನೀವು ವಿಸಿಟ್ ಮಾಡ್ಬೋದು. ಈ ಒಂದು ಸಿಲೆಬಸ್ಗೆ ಸಂಬಂಧಿಸಿದಾಗಿ ನಾವು ರಿವಿಷನ್ ಕ್ಲಾಸನ್ನು ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಕೂಡ ನೀವು ವಾಚ್ ಮಾಡ್ಬೋದು. ನೋಟಿಫಿಕೇಷನ್ ಆದ ತಕ್ಷಣ ನಮಗೆ ಕಾಲಾವಕಾಶ ತುಂಬಾ ಕಡಿಮೆ ಇರೋದರಿಂದ ನಾವು ಈಗಲೇ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರುವಂಥ ಎಲ್ಲ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಅದರೊಂದಿಗೆ ಹಳೆಯ ಒಂದು ಪಠ್ಯಕ್ರಮ ಏನಿತ್ತು GPSR ಎಕ್ಸಾಮಿನೇಷನ್ಗೆ ಅದನ್ನು ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನ ಇದಾಗಿದೆ. ಸೊ ಈಗ ಸಂಖ್ಯಾ ಪದ್ಧತಿ ಅಂತ ಬಂದಾಗ ಈಗ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರುವಂಥ ಎಲ್ಲ ಸಿಲೆಬಸಲ್ಲಿ ನಾವೀಗ ಸಾಲ್ವ್ ಮಾಡಿದ್ದೀವಿ. ದಯವಿಟ್ಟು ಹೋಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಈಗ ಮುಖ್ಯವಾಗಿ ಇರುವಂಥ ಇಂಪಾರ್ಟೆಂಟ್ ಏನಪ್ಪ ಅಂದರೆ 2 ಅಂಕದ್ದು ಮತ್ತು 3 ಅಂಕದ್ದು ಮಲ್ಟಿಪಲ್ ಚಾಯ್ಸ್ಗೆ ವಾಸ್ತವ ಸಂಖ್ಯೆಗಳು ಈ ಒಂದು ಚಾಪ್ಟ್ರಲ್ಲಿ ಬರುವಂಥದ್ದು. ಸೊ ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಇರ್ಯಾಷನಲ್ ನಂಬರ್, ಪ್ರೂವ್ ದ್ಯಾಟ್ ಇರ್ಯಾಷನಲ್ ನಂಬರ್ ಈ ರೀತಿಯಾಗಿ ಪ್ರಶ್ನೆಗಳನ್ನು ಸುಮಾರು ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಮತ್ತು ಲಸ, ಮಸ ಈ ಒಂದು ಕಾನ್ಸೆಪ್ಟ್ ಮೇಲೆ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದಾಗಿ GPSR ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಇದು GPSR ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಕೂಡ ನಾವು ಹಳೆಯ ಒಂದು ಹಳೆಯ ಕ್ವಶನ್ ಪೇಪರನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇವಾಗ 2022ರ ಗಣಿತ ಪಠ್ಯ ಪುಸ್ತಕವನ್ನು ಡೀಟೇಲ್ ಆಗಿ ನಾವು ಸಾಲ್ವ್ ಮಾಡಬೇಕಾಗಿದೆ. ಸೊ ಅದನ್ನು ಕೂಡ ನಾವು ಮುಂದೆ ಬರುವಂಥ ತರಗತಿಗಳಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದಾಗಿ 10ನೇ ತರಗತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಸೊ ಈಗ ಇರುವಂಥ ಸಿಲೆಬಸನ್ನು ನೀವು ಕಂಪ್ಲೀಟಾಗಿ ಅದನ್ನು ನೀವು ನೋಡ್ಕೋಬೇಕು. ಹಳೆಯ ಪಠ್ಯ ಪುಸ್ತಕವನ್ನು ಕೂಡ ನೀವು ನೋಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಈ ಒಂದು ಸಿಲೆಬಸ್ ಏನಿದೆ ಅಂತಂದರೆ ಇಷ್ಟನ್ನು ಮಾತ್ರ ಕೊಟ್ಟಿದ್ದಾರೆ. 6ನೇಂತ 10ನೇ ತರಗತಿಯೊಳಗೆ ಇರುವಂಥದ್ದು ಅಂತ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಸಿಲೆಬಸನ್ನು ನಾವು ನೋಡ್ತಾ ಹೋದಾಗ ಕೆಲವೊಂದು ಹಳೆಯ ಪಠ್ಯ ಪುಸ್ತಕದಿಂದ ತೆಗೆದುಕೊಂಡಿರುವಂಥ
ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ನಿಮಗೆ ಸಮಯ ಇದ್ದರೆ ಮೊದಲಿಗೆ ಈಗ ಪ್ರೆಸೆಂಟಲ್ಲಿರುವಂಥ ಪಠ್ಯಪುಸ್ತಕವನ್ನು ನೋಡ್ಕೊಳ್ಳಿ. ಸಮಯ ಇದ್ದರೆ ಹಳೆಯ ಪುಸ್ತಕವನ್ನು ನಿಮಗೆ ಅವೈಲೇಬಲ್ ಇದ್ದರೆ ಅವುಗಳನ್ನು ಕೂಡ ಚೆಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಸೊ ಇವಾಗ ವಾಸ್ತವ ಸಂಖ್ಯೆಗಳು ಅಂತ ಬಂದಾಗ ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳು ಅಂತಂದಾಗ ಇದು 9ನೇ ತರಗತಿಯಲ್ಲಿ ನಿಮಗೆ ಸಿಗುವಂಥದ್ದು. ವಾಸ್ತವ ಸಂಖ್ಯೆಗಳ ಮೇಲೆ ಗಣಿತದ ಕ್ರಿಯೆಗಳು ಇದು 10ನೇ ತರಗತಿಯಲ್ಲಿ. ಭಾಗಾಕಾರ ನಿಯಮ, ಅಂಕಗಣಿತದ ಮೂಲ ಪ್ರಮೇಯಗಳು ಎನ್ನುವಂಥದ್ದು 10ನೇ ತರಗತಿಯಲ್ಲಿ ನಿಮಗೆ ಸಿಗುವಂಥದ್ದು. ಸೊ ಘನಗಳು ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಸಿಲೆಬಸಲ್ಲಿದೆ. ಸೊ ಪ್ರೆಸೆಂಟ್ ಇರುವಂಥ ಸಿಲೆಬಸಲ್ಲಿ ಘನಗಳು ಚಾಪ್ಟರ್ ನಿಮಗೆ ಇಲ್ಲವೇ ಇಲ್ಲ. ಆದರೆ ಇದು ನಮಗೆ ಹಳೆಯ ಪಠ್ಯಪುಸ್ತಕದಲ್ಲಿ ಸಿಗುವಂಥದ್ದು. ಸೊ ಸಿಲೆಬಸಲ್ಲಿ ಇದೆ ಅಂದರೆ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಹಳೆಯ ಪುಸ್ತಕ ಈ ಘನಗಳ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಹಳೆಯ ಪಠ್ಯಪುಸ್ತಕವನ್ನೇ ನೋಡಬೇಕಾಗತ್ತೆ. ಅಥವಾ PUC ಫಸ್ಟ್ ಇಯರ್ನಲ್ಲಿರುವಂತಹ ಘನಗಳು, PUCನಲ್ಲಿರುವಂಥ ಪ್ರಶ್ನೆಗಳು ಕೂಡ ಬರೋದರಿಂದ ನೀವು ಘನಗಳ ಚಾಪ್ಟರನ್ನು ಫಸ್ಟ್ PUCಯಲ್ಲಿರುವಂತಹ ಸೆಟ್ಸ್ ಈ ಒಂದು ಚಾಪ್ಟರ್ನ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಶ್ರೇಣಿಗಳು ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 3 ಅಂಕದ ಪ್ರಶ್ನೆಗಳು ಕೇಳುವಂಥದ್ದು, 2 ಅಂಕದ ಪ್ರಶ್ನೆಗಳನ್ನು ಕೇಳುವಂಥದ್ದು. ಸೊ ಇದರಲ್ಲಿ ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಸಮಾಂತರ ಶ್ರೇಣಿಗಳಿಗೆ ಸಂಬಂಧಿಸಿದ ಹಾಗೆ ನಾವು ಆಲ್ರೆಡಿ ಎಲ್ಲವನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಈಗ ಸಮಾಂತರ ಶ್ರೇಣಿಗಳ ರಿವಿಷನ್ ಕ್ಲಾಸನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅವುಗಳನ್ನು ಕೂಡ ನೋಡಿ. ಏಕೆಂದರೆ ಎಲ್ಲ 3 ಪಠ್ಯಪುಸ್ತಕಗಳನ್ನು ನಾವು ಈಗ ಪ್ರೆಸೆಂಟ್ ಇರುವಂಥದ್ದು, ಅದಕ್ಕಿಂತ ಹಳೆಯದು ಮತ್ತು ಅದಕ್ಕಿಂತ ಹಳೆಯದು 3 ಪಠ್ಯಪುಸ್ತಕಗಳನ್ನು ನಾವು ಸ್ಟಡಿ ಮಾಡಿ ನಿಮಗೆ ಆಯ್ದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸಮಾಂತರ ಶ್ರೇಣಿಗಳಿಗೆ ಸಂಬಂಧಿಸಿದ ಹಾಗೆ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು. ಮುಂದೆ ಬರುವಂಥ ತರಗತಿಯಲ್ಲಿ ಗುಣೋತ್ತರ ಶ್ರೇಣಿಗೆ ಸಂಬಂಧಿಸಿದ ಕ್ಲಾಸನ್ನು ಕೂಡ ತೆಗೆದುಕೋತೀವಿ. ಸೊ ಗುಣೋತ್ತರ ಶ್ರೇಣಿ ಬಗ್ಗೆ ನಾವು ಕ್ಲಾಸನ್ನು ತೆಗೆದುಕೊಂಡಿಲ್ಲ, ಅದರ ಬಗ್ಗೆ ಕೂಡ ನಾವು ಮುಂದೆ ಏನು ಮಾಡ್ತೀವಿ ಅಂದರೆ ಕ್ಲಾಸನ್ನು ತೆಗೆದುಕೋತೀವಿ. ಸೊ ವಾಣಿಜ್ಯ ಗಣಿತ ಅಂದಾಗ ಕೂಡ ಇಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸಲ್ಲಿ ತುಂಬಾ ಪ್ರಶ್ನೆಗಳನ್ನು ಕೇಳುವಂಥದ್ದು ವಾಣಿಜ್ಯ ಗಣಿತದಲ್ಲಿ. ಸೊ ಚಕ್ರ ಬಡ್ಡಿಗೆ ಸಂಬಂಧಿಸಿದಾಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ರಿಯಾಯಿತಿಗೆ ಸಂಬಂಧಿಸಿದಾಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಲಾಭ ನಷ್ಟ ದಳ್ಳಾಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಅಂಕಿ ಅಂಶಗಳು ಇದಕ್ಕೆ ಸಂಬಂಧಿಸಿದ ಹಾಗೆ ಕೇಂದ್ರೀಯ ಪ್ರವೃತ್ತಿಗಳು ನೋಡಿ, ಇದು 3 ಅಂಕದ ಪ್ರಶ್ನೆಗಳಿಗೆ ತುಂಬಾ ಇಂಪಾರ್ಟೆಂಟು. ಮಧ್ಯಾಂಕವನ್ನು ಕಂಡುಹಿಡಿಯುವಂಥದ್ದು, ಬಹುಲಕವನ್ನು ಕಂಡುಹಿಡಿಯುವಂಥದ್ದು ಮತ್ತು ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು, ಈ ರೀತಿಯಾದ ಪ್ರಶ್ನೆಗಳನ್ನು ಅಂಕಿಅಂಶಗಳು ಈ ಒಂದು ಚಾಪ್ಟರ್ ಮೇಲೆ ಕೇಳ್ತಾರೆ. ಸೊ ಇದು ಎಲ್ಲಿದೆಯಪ್ಪ ಅಂದರೆ 9ನೇ ತರಗತಿ ಮತ್ತು 10ನೇ ತರಗತಿಯ ಸಂಖ್ಯಾಶಾಸ್ತ್ರ ಎಂಬಂಥ ಚಾಪ್ಟ್ರಲ್ಲಿ ನಮಗೆ ಸಿಗುವಂಥದ್ದು. ಅವುಗಳನ್ನು ಕೂಡ ಡೀಟೇಲಾಗಿ ನಾವು ಸ್ಟಡಿ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಎಲ್ಲವನ್ನು ಕೂಡ ವಿಸಿಟ್ ಮಾಡ್ಬೋದು. ಸೊ ಕ್ರಮ ಯೋಜನೆ ವಿಕಲ್ಪಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರೆಸೆಂಟ್ ಇರುವಂಥ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಅವೈಲೇಬಲ್ ಇಲ್ಲ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಹಳೆಯ ಪಠ್ಯಪುಸ್ತಕವನ್ನು ಆಧರಿಸಬೇಕಾಗುವಂಥದ್ದು. ಸೊ ಹಳೆಯ ಪಠ್ಯಪುಸ್ತಕದಲ್ಲಿ ನಾವು ಇದನ್ನು ಕೂಡ ಸಾಲ್ವ್ ಮಾಡುವಂಥ ಮುಂದೆ ಬರುವಂಥ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಸಂಭವನೀಯತೆಗೆ ಸಂಬಂಧಿಸಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ನ ಕೇಳ್ತಾರೆ, 2 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇದು ಕಂಪ್ಲೀಟಾಗಿ 9th ಮತ್ತು 10th ಅಲ್ಲಿರುವಂಥ ಪಠ್ಯಪುಸ್ತಕದಲ್ಲಿ ಈ ಒಂದು ಸಂಭವನೀಯತೆ ಅರ್ಥ, ವಿಧಗಳು ಮತ್ತು ಯಾದೃಚ್ಛಿಕ ಪ್ರಯೋಗ ಮತ್ತು ಘಟನೆಗಳಿಗೆ ಸಂಬಂಧಿಸಿದ ಹಾಗೆ ಸೂತ್ರಗಳು ಮತ್ತು ಎಕ್ಸಾಂಪಲ್ಗಳು ಇರುವಂಥದ್ದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಬೀಜಗಣಿತದ ಮೂಲ ಕ್ರಿಯೆಗಳು ಮತ್ತು ಪರಿಕಲ್ಪನೆಗಳು. ಸೊ ಇದರ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಬೀಜಗಣಿತದ ಮೂಲ ಪರಿಕಲ್ಪನೆ ಅಂದರೆ 2 ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಮೊತ್ತ, ಈ ರೀತಿಯಾದ ಪ್ರಶ್ನೆಗಳು, ಅಪವರ್ತಿಸುವಿಕೆ, ನಿತ್ಯ ಸಮೀಕರಣಗಳು, ಲಸ ಅಮಸ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಕೂಡ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಬಹುಪದೋಕ್ತಿಯ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಶೂನ್ಯತೆಗಳು, ಭಾಗಾಕಾರದ ಅಲ್ಗೋರಿದಮ್, ಶೇಷ ಪ್ರಮೇಯ, ಅಪವರ್ತನ ಪ್ರಮೇಯ, ಓಕೆ, ಇದು ಪ್ರಶ್ನೆಗಳನ್ನು ಕೇಳುವಂಥದ್ದು. ನೆಕ್ಸ್ಟು ರೇಖಾತ್ಮಕ ಸಮೀಕರಣಗಳು, ಇದು ಕೂಡ 9th ಮತ್ತು 10th ಅಲ್ಲಿರುವಂಥದ್ದು. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು 10ನೇ ತರಗತಿಯಲ್ಲಿ ಮತ್ತು ರೇಖಾತ್ಮಕ ಸಮೀಕರಣಗಳು 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು 9th ಅಲ್ಲಿ ಬರುವಂಥದ್ದು.
ಎಲ್ಲವನ್ನು ಕೂಡ ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಿಸಿದ ಹಾಗೆ ಸೂತ್ರಗಳು, ಬೇರೆ ಬೇರೆ ವಿಧದ ನಿಯಮಗಳು. ಸೊ ಲಾಸ್ಟಲ್ಲಿ ಏನು ಕೇಳಿದ್ರಪ್ಪ ಅಂದರೆ ಓರೆ ಗುಣಾಕಾರ ವಿಧಾನದಿಂದ ಸಾಲ್ವ್ ಮಾಡುವಂಥದ್ದನ್ನು ಪ್ರಶ್ನೆಯಲ್ಲಿ ಕೇಳಿದ್ರು 2022ರಲ್ಲಿ. ಸೊ ಅದೇ ರೀತಿಯಾಗಿ ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್, ಕೆಲವೊಂದು ಬಾರಿ ನಕ್ಷಾ ವಿಧಾನವನ್ನು ಮುಂದೆ ಬರುವಂಥ ಎಕ್ಸಾಮ್ನಲ್ಲಿ ಕೇಳ್ಬೋದು. ಹಾಗಾಗಿ ಬೇರೆ ಬೇರೆ ವಿಧಾನಗಳಿದ್ದಾವೆ, ಅವುಗಳನ್ನು ಕೂಡ ನೀವು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡ್ಬೋದು. ಸೊ ಘಾತಾಂಕಗಳಿಗೆ ಸಂಬಂಧಿಸಿದ ಹಾಗೆ, ವರ್ಗ ಸಮೀಕರಣಗಳಿಗೆ ಸಂಬಂಧಿಸಿದ ಹಾಗೆ, ಶೋಧಕಗಳ ಮೂಲಗಳ ಮೊತ್ತ, ಗುಣಲಬ್ಧ, ವರ್ಗ ಸಮೀಕರಣಗಳ ರಚನೆ, ಇವುಗಳ ಮೇಲೆ ಕೂಡ ಕ್ಲಾಸಸ್ಗಳು ಇದ್ದಾವೆ. ಅವುಗಳನ್ನು ನೀವು ವಿಸಿಟ್ ಮಾಡಿ ನೋಡ್ಬೋದು. ವರ್ಗ ಸಮೀಕರಣಗಳು ಸೊ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನುವಂಥದ್ದನ್ನು ನೀವು ನೋಡಿ ಇನ್ನೊಂದು ಸಾರಿ ನಾವು 2022ರಲ್ಲಿ ಬರೆದಿರುವಂಥ ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರನ್ನು ನಿಮ್ಮ ಮುಂದೆ ಎನಲೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೆಕ್ಸ್ಟ್ ರೇಖಾಗಣಿತಕ್ಕೆ ಸಂಬಂಧಿಸಿದ ಹಾಗೆ ಕೂಡ ಕೆಲವೊಂದು ಚಾಪ್ಟರ್ಗಳಿದ್ದಾವೆ. ತ್ರಿಕೋನಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟ್ರು. ಚತುರ್ಭುಜಗಳು, ಅದರ ಗುಣಲಕ್ಷಣಗಳು, ರಚನೆ, ವಿಸ್ತೀರ್ಣ, ಪರಿಧಿಯ ಲೆಕ್ಕ ಇದರಲ್ಲಿ ಚತುರ್ಭುಜಗಳಂದರೆ ಬೇರೆ ಬೇರೆ ವಿಧದ ಚತುರ್ಭುಜಗಳು ಇರ್ತವೆ. ಸೊ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಧಗಳ ಲಕ್ಷಣಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನು ಕೇಳ್ಬೋದು. ಮತ್ತು ಬಹುಭುಜಾಕೃತಿಗಳು ಮತ್ತು ಇದರಲ್ಲಿ ಬರುವಂಥ ವಿಧಗಳು, ಗುಣಲಕ್ಷಣಗಳು ಮತ್ತು ಪ್ರಮೇಯಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಮತ್ತು ಸಮಸ್ಯೆಗಳು ಕೂಡ ಬರುವಂಥದ್ದು. ಸೊ ವೃತ್ತಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಇದರ ಮೇಲೆ ಬರುವಂಥ ಪ್ರಮೇಯಗಳು ನಿಮಗೆ ಪರ್ಫೆಕ್ಟ್ ಆಗಿದ್ದರೆ ಯಾವುದೇ ರೀತಿಯಾದ ಪ್ರಶ್ನೆಗಳು ಬಂದರೂ ಕೂಡ ನೀವು ಸಾಲ್ವ್ ಮಾಡುವಂಥದ್ದು. ಸೊ ಹಳೆಯ ಪಠ್ಯಪುಸ್ತಕವನ್ನು ಕೂಡ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಅಂದರೆ ಹಳೆಯ ಪಠ್ಯಪುಸ್ತಕದಲ್ಲಿರುವಂಥದ್ದು ಪ್ರೆಸೆಂಟ್ ಇರುವಂಥ ಪಠ್ಯಪುಸ್ತಕದಲ್ಲಿ ಸ್ವಲ್ಪ ಮಾತ್ರ ಏನು ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಸಿಲೆಬಸ್ ಏನಾಗ್ತಾಯಿದೆ, ಚಾಪ್ಟರ್ನ ಹಿಂದೆ ಮುಂದೆ ನಂಬರ್ಸ್ಗಳ ವೇರಿಯೇಷನ್ ಮಾಡಿದ್ದಾರೆ. ಸೊ ಅದೇ ಸಿಲೆಬಸ್ ಇರುವಂಥದ್ದು, ಅದರಲ್ಲಿ ಒಂದು ಎಕ್ಸಸೈಸನ್ನು ಏನು ಮಾಡ್ತಾ ಬಂದಿದ್ದಾರೆ ಅಂತಂದರೆ ರೆಡ್ಯೂಸ್ ಮಾಡ್ತಾ ಬಂದಿದ್ದಾರೆ. ಮತ್ತು ಬಿಟ್ಟರೆ ಬೇರೆ ಯಾವುದೇ ವ್ಯತ್ಯಾಸ ಇಲ್ಲದೆ ಇರುವಂಥದ್ದು. ಸೊ ಕ್ಷೇತ್ರಗಣಿತದಲ್ಲಿ ಸಮತಲಾಕೃತಿಗಳು, ಘನಾಕೃತಿಗಳು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇದಕ್ಕೆ ಸಂಬಂಧಿಸಿದ ಎಲ್ಲ ಸೂತ್ರಗಳನ್ನು ನೀವು ನೆನಪಿಟ್ಬೋದು, ತುಂಬಾ ಇಂಪಾರ್ಟೆಂಟು. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ, ಇದಕ್ಕೆ ಸಂಬಂಧಿಸಿದಾಗೆ ಪ್ರತಿಯೊಂದು ಆಕೃತಿಯ ಎಲ್ಲ ಸೂತ್ರಗಳನ್ನು ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಚಾರ್ಟನ್ನು ಮಾಡಿಕೊಂಡು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ನೆನ್ಪಿಟ್ಕೋಬೇಕು. ಯಾವುದೇ ಒಂದು ಸೂತ್ರವನ್ನು ಕೂಡ ಕೇಳಿದರೂ ಕೂಡ ನೀವು ಈಸಿಯಾಗಿ ಬರೆಯುವಂಥದ್ದನ್ನು ಆಗಬೇಕು. ಮತ್ತು ಯಾವುದೇ ಒಂದು ಆಕೃತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ಕೇಳಿದರೂ ಕೂಡ ನೀವು ಏನು ಮಾಡಬೇಕಾಗತ್ತೆ, ಆನ್ಸರನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ TET ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗಿ ನೇರವಾದ ಸೂತ್ರವನ್ನು ಕೇಳ್ತಕ್ಕಂಥದ್ದು. ಹಾಗಾಗಿ ಇದು ತುಂಬಾ ಕ್ಷೇತ್ರಗಣಿತ ಈ ಒಂದು ಕಾನ್ಸೆಪ್ಟ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೂತ್ರಕ್ಕೆ ಸಂಬಂಧಿಸಿದ ಹಾಗೆ. ನೆಕ್ಸ್ಟ್ ತ್ರಿಕೋನಮಿತಿ ಅಂದರೆ ಅನುಪಾತಗಳು ಮತ್ತು ನಿತ್ಯ ಸಮೀಕರಣಗಳು ಮತ್ತು ಎತ್ತರ ಮತ್ತು ದೂರಗಳು, ಇದಕ್ಕೆ ಸಂಬಂಧಿಸಿದಾಗೆ ತುಂಬಾ ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು ಎತ್ತರ ಮತ್ತು ದೂರಗಳಿಗೆ ಸಂಬಂಧಿಸಿದಾಗೆ. ಸೊ ತ್ರಿಕೋನಮಿತಿ ತುಂಬಾ ಇಂಪಾರ್ಟೆಂಟು. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೂಡ ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ ಮತ್ತು ಈ ರೀತಿಯಾದ ಓರೆ ಛೇದನ ರೂಪ, ಭಾಗ ಪ್ರಮಾಣ ಸೂತ್ರ, ದೂರ ಸೂತ್ರ, ಇದಕ್ಕೆ ಸಂಬಂಧಿಸಿದಾಗೆ ಪ್ರಶ್ನೆಗಳು ಇದರಲ್ಲಿ ಬರುವಂಥದ್ದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೂತ್ರಗಳು ಇವಪ್ಪ. ಓಕೆ. ಮತ್ತು ಏನಂತಂದರೆ ಇಲ್ಲಿ ಸ್ಲೋಪ್ಗೆ ಸಂಬಂಧಿಸಿದಾಗ ಹಳೆಯ ಪಠ್ಯಪುಸ್ತಕದಲ್ಲಿ ಇದರ ಬಗ್ಗೆ ಇದೆ, ಪ್ರೆಸೆಂಟಲ್ಲಿರುವಂಥ ಪಠ್ಯದಲ್ಲಿ ಇದು ಇಲ್ಲ, ಓರೆ ಛೇದನ ರೂಪ ಎನ್ನತಕ್ಕಂಥದ್ದು. ಸೊ ಸಮಮಿತಿ ಅನ್ನುವಂಥದ್ದು, ಈ ಸಮಮಿತಿ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು. ಒಂದು ಆಕೃತಿಯನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಾಗಿ ಸಮಮಿತಿ ಎಷ್ಟು ಸಮಮಿತಿಗಳಾಗ್ತವೆ ಆಕೃತಿಯಲ್ಲಿ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳುವಂಥದ್ದು. ಸಮಮಿತಿ ಅಂದರೆ ಏನು, ಅದರಲ್ಲಿ ವಿಧಗಳು ಯಾವ್ಯಾವ ಇರ್ತವೆ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಎನ್ನುವಂಥದ್ದನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿ ಚಾನಲ್ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅವುಗಳನ್ನು ಕೂಡ ನೀವು ನೋಡ್ಬೋದು. ಸೊ ಮಾತೃಕೆಗಳಿಗೆ ಸಂಬಂಧಿಸಿದ ಹಾಗೆ ಕೂಡ ಇಲ್ಲಿ ಪ್ರಶ್ನೆಗಳಿದ್ದಾವೆ. ಇದು ಮಾತೃಕೆಗಳು ಪ್ರೆಸೆಂಟ್ ಇರುವಂಥ ಪಠ್ಯಪುಸ್ತಕದಲ್ಲಿ ಅವೈಲೇಬಲ್ ಇಲ್ಲ, ಇದು ಹಳೆಯ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಾಗಿದೆ. ಸೊ ಆದ್ದರಿಂದ ನಾವೇನು ಹೇಳ್ತಾ ಇದ್ದೀವಿ, ಪ್ರೆಸೆಂಟ್ ಇರುವಂಥ ಪಠ್ಯಪುಸ್ತಕ ಮತ್ತು ಹಳೆಯ ಪಠ್ಯಪುಸ್ತಕವನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಸ್ಟಡಿ ಮಾಡಬೇಕು. ಸೊ ಇಲ್ಲಿ ನೀವು ಯಾವುದನ್ನು ಸಿಲೆಬಸ್ಗೆ ಇದೆ, ಯಾವುದನ್ನು ನೀವು ಸ್ಟಡಿ ಮಾಡಬೇಕು ಎನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖಿತ ಪುಸ್ತಕ ಅಂತ ಹೇಳಿಕೊಟ್ಟಿದ್ದಾರೆ.
ಸೊ ಇದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. 6ರಿಂದ 12 ತರಗತಿ NCERT ಪಠ್ಯಪುಸ್ತಕಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಚಾಚು ತಪ್ಪದೆ ಎಲ್ಲವನ್ನು ಕೂಡ ಸ್ಟಡಿ ಮಾಡಬೇಕು. ಸಮಯ ಇದ್ದರೆ ನಿಮಗೆ ಬೇರೆ ಪುಸ್ತಕಗಳನ್ನು ಓದುವಂಥ ಮೊದಲು ಇಲಾಖೆಯಿಂದ ಕಳುಹಿಸಲ್ಪಟ್ಟ ಎಲ್ಲ ಪಠ್ಯಪುಸ್ತಕಗಳನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ಸ್ಟಡಿ ಮಾಡಬೇಕು. ಮತ್ತು NCERT ಪಠ್ಯಪುಸ್ತಕ ಮತ್ತು ಏನಪ್ಪ ಅಂದರೆ 6ರಿಂದ 12ನೇ ತರಗತಿಯ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ ಮಂಡಳಿಯಿಂದ ಪ್ರಕಟಿಸಲ್ಪಟ್ಟ ಪಠ್ಯಪುಸ್ತಕಗಳನ್ನು ನೀವು ಏನು ಮಾಡಬೇಕಾಗತ್ತೆ, ಸ್ಟಡಿ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, GPSR ಎಕ್ಸಾಮ್ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇಷ್ಟು ಇದು ಸಿಲೆಬಸ್ ಇರುವಂಥದ್ದು. ಸೊ ಎಲ್ಲವೂ ಕೂಡ ಏನಾಗ್ತಾ ಇದೆ ಅಂದರೆ ನೀವು ಮುಖ್ಯವಾಗಿ 8, 9, 10ನೇ ತರಗತಿ ಎಲ್ಲ ಗಣಿತ ಪಠ್ಯಪುಸ್ತಕದಲ್ಲಿರುವಂಥ ಎಲ್ಲ ಸಿಲೆಬಸಲ್ಲಿರುವಂಥ ಎಕ್ಸಾಂಪಲ್ಗಳು, ಎಕ್ಸಸೈಸ್ಗಳನ್ನು, ಎಲ್ಲ ಸೂತ್ರಗಳನ್ನು ಮತ್ತು ಎಲ್ಲವನ್ನು ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ಎಲ್ಲವನ್ನು ಸ್ಟಡಿ ಮಾಡಬೇಕಾಗ್ತದೆ. ಸೊ ಆಲ್ಮೋಸ್ಟ್ ಈ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲವೂ ಕೂಡ ನಾವೇನು ಮಾಡಿದ್ದೀವಿ, ಚಾನಲ್ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನುಳಿದ ಎಲ್ಲೆಲ್ಲಿ ಮಿಸ್ ಆಗಿದ್ದೀವಿ, ಯಾವ ಒಂದು ಸಿಲೆಬಸ್ ನಮಗೆ ಏನಾಗ್ತಿಲ್ಲ, ಹಿಂದೆ ಮಾಡೋಕ್ಕಾಗಿಲ್ಲ, ಈಗ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು 11ನೇ ತರಗತಿಯ ಕ್ಲಾಸ್ಗಳನ್ನು ಕೂಡ ನಾವೀಗ ಸ್ಟಾರ್ಟ್ ಮಾಡಿದ್ವಿ. ಅತಿ ಶೀಘ್ರದಲ್ಲಿ ಅಂದರೆ GPSR ಎಕ್ಸಾಮ್ ಕಾಲ್ಫಾರ್ಮ್ ಆಗೋದ್ರೊಳಗಾಗಿ ನಾವು PUCಯನ್ನು ಕೂಡ ಕಂಪ್ಲೀಟಾಗಿ ಏನು ಮಾಡಬೇಕಪ್ಪ ಅಂತ ಈ ಒಂದು GPSR ಎಕ್ಸಾಮ್ಸ್ಗೆ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಗುರಿಯಾಗಿದೆ. ಸೊ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿದರೆ ಅವುಗಳನ್ನು ಕೂಡ ನಾವು ಏನು ಮಾಡ್ತೀವಿ, ಬೇಗ ಸಾಲ್ವ್ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಈಗ ನೀವು TET ಎಕ್ಸಾಮಿನೇಷನ್ಗೆ ಮತ್ತು GPSR HSTRS ಎಕ್ಸಾಮಿನೇಷನ್ಗೆ ಈಗಿನಿಂದಲೇ ತೀವ್ರವಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಸ್ಟಡಿಯನ್ನು ಆರಂಭಿಸಬೇಕಾಗತ್ತೆ. ಸೊ ಆದ್ದರಿಂದ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರುವಂಥ ಸೋರ್ಸಸ್ಗಳನ್ನು ಮತ್ತು ಈ ಒಂದು ಪಠ್ಯಪುಸ್ತಕದ ಮಹತ್ವವನ್ನು ತಿಳಿಸಿಕೊಡುವಂಥ ನಿಮ್ಮ ಪ್ರಯತ್ನ ಇದಾಗಿತ್ತು. ಸೊ ಇನ್ನೂವರೆಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಸಿಲೆಬಸ್ಗಳ ಒಂದು ವಿಶ್ಲೇಷಣೆ ಮಾಡೋದನ್ನು ನಾವು ಈಗ ನಿಲ್ಲಿಸ್ತಾ ಇದ್ದೀವಿ. ಸೊ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದೆ ಬರುವಂಥ ತರಗತಿಗಳಲ್ಲಿ ನಾವು ಏನಪ್ಪ ಅಂದರೆ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ನಾವು ಸಾಲ್ವ್ ಮಾಡಿ ಚಾನಲ್ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನು ಏನಾದರೂ ಮಿಸ್ ಆಗಿ ಎಲ್ಲಾದರೂ ಯಾವುದಾದ್ರೂ ಒಂದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋದು ಉಳಿದಿದ್ದರೆ ಅವುಗಳನ್ನು ಕೂಡ ನಾವು ನೋಡಿ ಸಾಲ್ವ್ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.